ಹಾಯ್ ಎವ್ರಿವನ್. ಇವತ್ತು ಫ್ಲಫಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ನಾನು ಹೊರಗಡೆ ಹೋಗೋದಿಲ್ಲ, ನನ್ನನ್ನು ಹೊರಗೆ ಹಾಕಬೇಡಿ, ನಾನು ಒಳಗೇನೆ ಇರ್ತೇನೆ ಅಂತೇಳಿ. ನೋಡಿ, ನಾನು ಗೇಜಿಗೆ ಹಾಕುವ ಬಾ ಅಂತ ಕರೆದ್ರೆ ಬರೋದಿಲ್ಲ ಅಂತೇಳಿ, ಪ್ಲೀಸ್ ಅಮ್ಮ ಅಂತ ಹೇಳ್ಕೊಂಡು ನೋಡಿ ಕೈಯೇ ಹಿಡಿಯೋದು, ನೋಡಿ ಕೈ ಕಚ್ಚೋದು, ನನ್ನನ್ನು ಹಿಡಿಬೇಡಿ, ಕರ್ಕೊಂಡೋಗಬೇಡಿ ಅಂತ. ಬೆಳಿಗ್ಗೆ ತುಂಬ ಹೊತ್ತಿನಿಂದ ಇದ್ದಾಳೆ ಅವಳು. ಜಿಯಾ ಯಾವಾಗ ಎದ್ದಿದ್ದಾಳೆ ಅವಾಗದಿಂದ ಈಗ ಸ್ಕೂಲಿಗೆ ಹೋದ್ಲು ಅವಳು, ಆದರೆ ಸಹ ಇವಳು ಹೊರಗೆ ಹೋಗ್ತಾ ಇಲ್ಲ. ತುಂಬ ಚಳಿ ಉಂಟು, ಹೌದು ಚಳಿ ತುಂಬ ಉಂಟು, ಅದಕ್ಕೆ ಅವಳಿಗೆ ಹೊರಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಇಲ್ಲದ್ರೆ ಶೇಖೆಗೆಲ್ಲ ಹೋಗ್ತಾಳೆ, ಸೀದಾ ಪಟಕ್ಕನೆ ಹೋಗ್ಬಿಡ್ತಾಳೆ. ಇಲ್ಲದ್ರೆ ಅಲ್ಲಿ ಒಂದು ಜಾಗ ಉಂಟು ಗುಡಿಸುವಾಗ, ಎಲ್ಲಿ ಕೂತ್ಕೊಳ್ತಾಳೆ ನೋಡಿ, ಅದೆಲ್ಲ ಈಗ ಕೋಲ್ಡ್ ಅನ್ನಿಸ್ತದಲ್ಲ, ಅಲ್ಲಿ ಕೂತ್ರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಸೋಫಾದಲ್ಲಿ ಕೂತ್ಕೊಂಡ್ರೆ ನೋಡಿ ಗುರಾಯಿಸೋದು ನೋಡಿ, ನಾ ಹೋಗು ಅಂತೇಳಿದರೆ ನೋಡಿ, ಮತ್ತೆ ಈಗ ಹಿಡಿಲಿಕ್ಕೆ ಬರ್ತೇನೆ ಅಂತೇಳಿ ನೋಡಿ ಕೈ ಕಚ್ಚೋದು, ನನ್ನನ್ನು ಮುಟ್ಟಬೇಡಿ, ನಾನು ಹೋಗೋದಿಲ್ಲ ಅಂತೇಳಿ, ನಾನು ಇಲ್ಲೇ ಇರ್ತೇನೆ ಪ್ಲೀಸ್ ಅಮ್ಮ ಅಂತ. ಮಾತು ಬರ್ತಿದ್ರೆ ಹಾಗೆ ಹೇಳ್ತಿದ್ಲೇನ ಪಾಪ. ಈಗ ನೋಡಿ ಸುಮ್ಮನೆ ಕೂತಿದ್ದಾಳೆ. ನೀವು ಗುಡಿಸ್ತಾ ಇರಿ, ನಾ ಏನು ಡಿಸ್ಟರ್ಬ್ ಮಾಡಲ್ಲ, ಒಂದು ಕಡೆ ಕೂತ್ಕೊಂಡಿರ್ತೇನೆ ಅಂತ ಹೇಳೋದವಳು. ಅಲ್ಲಿ ಕೆಳಗಡೆ ಅವಳು ಕೂತ್ಕೊಳ್ಳುವ ಜಾಗ ತುಂಬ ಕೋಲ್ಡ್ ಉಂಟಲ್ಲ, ಮತ್ತು ಕೇಜಲ್ಲಿ ಸಹ ಅವಳಿಗೆ ಚೆಂದ ಮಾಡಿ ಕೂತ್ಕೋಬೋದು. ಒಟ್ರಾಶೆ ಒಳಗೇ ಇರಬೇಕಂತ ಆಸೆ. ಮಕ್ಕಳದು ಪೇಪರ್ ಪೆನ್ಸಿಲ್ ಎಲ್ಲ ಒಂದೊಂದು ಕಡೆ ಬಿದ್ದುಂಟು, ಎಲ್ಲ ಕ್ಲೀನ್ ಮಾಡಬೇಕು. ಈಗ ಗುಡಿಸಿದ ನಂತರ ಮತ್ತೆ ಒರೆಸೋದು ಕಾರ್ಯಕ್ರಮ ಉಂಟು. ಒಂದು ನಿಮಿಷ ಮತ್ತೆ ಒಂದು ವೇಳೆ ಮನೆ ಒಳಗೆ ಇದ್ದರೆ ಸಹ ಅವಳು, ನಾನು ಬೇರೆ ರೂಮಿಗೆ ಹೋಗುವಾಗ ಓಡ್ಕೊಂಡು ಬರ್ತಾಳೆ. ಹೆದರಿಕೆನಾ ಅಲ್ಲ ನನ್ನನ್ನು ಬಿಟ್ಟು ಇರೋದಿಲ್ವ ಅಂತ ಗೊತ್ತಿಲ್ಲ. ಒಟ್ರಾಸಿ ಒಂದು 5 ಸೆಕೆಂಡ್ ನಾನು ಕಾಣಲಿಲ್ಲ ಅಂದರೆ ಹುಡುಕ್ತಾ ಇರ್ತಾಳೆ ನನ್ನನ್ನು, ಎಲ್ಲೋದ್ರು, ಯಾವ ರೂಮಲ್ಲಿದ್ದಾರೆ ಅಂತೇಳಿ. ಬಾತ್ರೂಮಲ್ಲಿದ್ದರೆ ಡೋರೆಲ್ಲ ಬಡ 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 ಮಾಡ್ತಾ ಇರ್ತಾಳೆ, ಎಲ್ಲೋದ್ರಿ ಅಂತ. ಒಳಗಡೆ ಎಲ್ಲ ಇದ್ದರೆ ಅದೊಂದು ಕಷ್ಟ. 24 ಗಂಟೆ ಅವಳ ಜೊತೆನೇ ಇರಬೇಕು ಒಳಗಡೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಅವಳಿಗೆ ಸಹ ಹೊರಗೆ ಇದ್ದರೆ ಚೆನ್ನಾಗಿರ್ತದೆ. ಯಾರಾದರೂ ಬಂದರೆ ಸಹ ಬೊಬ್ಬೆ ಹಾಕ್ಬೋದು, ಗೊತ್ತಾಗ್ತದೆ. ಇದು ಒಳಗೆ ಬಂದ ಮೇಲೆ ಗೊತ್ತಾಗೋದಿಲ್ಲ, ಒಳಗಡೆ ಇದ್ದರೆ. ನೋಡಿ ಈಗ ರೂಮಲ್ಲಿ ಓಡ್ಕೊಂಡು ಬಂದಳು, 5 ಸೆಕೆಂಡ್ ಆಗಲಿಲ್ಲ ನೋಡಿ, ನಾನು ರೂಮಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಂದರೆ ನೋಡಿ ಬರ್ತಾಳೆ ನೋಡ್ಕೊಂಡು. ನೋಡ್ತಾ ಇರೋದು, ಬೆಡ್ಡಿಗೆ ಹತ್ತಬೇಡ ಇಳಿ ಅಂತ ಹೇಳಿದೆ, ಹೋಗಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ಬುದ್ಧಿ ಒಳ್ಳೆ ಉಂಟು, ಮಾತು ಬರ್ತಿದ್ರೆ ಚೆನ್ನಾಗಿ ಮಾತಾಡ್ತಿದ್ಲು, ಎಲ್ಲ ನಮಗೆ ಸಹ ಅರ್ಥ ಆಗ್ತಿತ್ತು, ಅರ್ಥ ಮಾಡ್ಕೊಳ್ತೀವಿ ನಾವು ಸಹ. ಇದು ನೋಡಿ ಮಕ್ಕಳದು ಇಬ್ಬರದು ಸಹ ಎಲ್ಲ ಗಜಿಬಿಜಿ ಮಾಡಿಟ್ಟಿದ್ದಾರೆ. ಒಂದೊಂದು ಲಾಗ್ ಬುಕ್ ನೋಡಿ, ಇದು ಹೈಸ್ಕೂಲಿದು 10th ಸ್ಟ್ಯಾಂಡರ್ಡ್ದು. ಫಾದರ್ ಇದೊಂದು ಅವನು ವರ್ಡ್ ಬರ್ತಿದ್ದ ಚೆನ್ನಾಗಿ, ಅದಕ್ಕೆ ಗುಡ್ ಅಂತ ಹೇಳಿದರು ಒಂದ್ಸಲ. ನೋಡಿ ಬರೆದಿದ್ದಾನೆ ನೋಡಿ, ಸ್ಕೂಲ್ ಲೈಫ್ ಮೋಸ್ಟ್ ಇರಿಟೇಟಿಂಗ್ ಮೂಮೆಂಟ್, ಮಾರ್ನಿಂಗ್ ಅಲಾರಾಮ್, ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಟು ಫೈಂಡ್ ಸಾಕ್ಸ್, ಮೋಸ್ಟ್ ಡೆಡ್ಫುಲ್ ಜರ್ನಿ ವೇ ಟು ಕ್ಲಾಸ್, ಮೋಸ್ಟ್ ಲವ್ಲಿ ಟೈಮ್ ಮೀಟಿಂಗ್ ಫ್ರೆಂಡ್ಸ್, ಮೋಸ್ಟ್ ಟ್ರಾಜಿಕ್ ಮೂಮೆಂಟ್ ಸರ್ಪ್ರೈಸ್ ಟೆಸ್ಟ್ ಫಸ್ಟ್ ಪೀರಿಯಡ್, ಮೋಸ್ಟ್ ವಂಡರ್ಫುಲ್ ನ್ಯೂಸ್ ಟೀಚರ್ ಈಸ್ ಆಬ್ಸೆಂಟ್. ತುಂಬ ಚೆನ್ನಾಗಿ ಬರೆದಿದ್ದಾನೆ. ಈಗ ಇದು ಬೆಡ್ ಸಹ ಕ್ಲೀನ್ ಆಯಿತು ಚೆನ್ನಾಗಿ. ಈಗ ಮತ್ತೆ ಬಂದಮೇಲೆ ಹಾಗೇನೆ, ಎಂತ ಮಾಡಲಿಕ್ಕಾಗೋದಿಲ್ಲ, ಮಕ್ಕಳಿದ್ದ ಮನೆಯಲ್ಲಿ ಹಾಗೇನಿಲ್ಲ. ಅವರಿಗೆ 2 ಡೆಸ್ಕ್ ಕೊಟ್ಟಿದ್ದಾರೆ, ಜಿಯಾಗೊಂದು ಮಗಳಿಗೊಂದು ಮಗನಿಗೊಂದು ಡೆಸ್ಕ್ ಕೊಟ್ಟಿದ್ದಾರೆ. ನಿಮ್ಮ ಡೆಸ್ಕಲ್ಲಿ ಕೂತ್ಕೊಂಡು ಬರೀರಿ ಅಂತೇಳಿ, ಆದರೆ ಅವರು ಬರೆಯೋದಿಲ್ಲ, ಬೆಡ್ಡೇ ಬೇಕು ಅವರಿಗೆ. ಈಗ ಪಾತ್ರೆ ತೊಳೆಯೋ ಟೈಮು. ಪಾತ್ರೆ ಇವತ್ತು ಸ್ವಲ್ಪ ಕಮ್ಮಿ ಉಂಟು. ಈಗ ಪಾತ್ರೆ ತೊಳೆಯೋ ಫಸ್ಟು ನಾನು ನೋಡಿ ಇದು ಸ್ಕ್ರಬ್ಬರನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತೇನೆ. ಫಸ್ಟ್ ತೊಳ್ಕೊಬೇಕು ನಾವು ಯಾವಾಗಲೂ ತೊಳೆಯುವಾಗ ನೋಡಿ. ಅದು ಮತ್ತು ವಯರ್ ಇರ್ತದಲ್ಲ ಸ್ಟೀಲ್ದು, ಅದನ್ನು ಸಹ ಹಾಗೆ, ಅದನ್ನು ನಾನು ಮೈ ಒರೆಸೋದು ಮೈ ತೊಳೆಯೋದು ಇರ್ತದಲ್ಲ, ಅದು ಹಳತ್ತಾಗಿದ್ದರೆ ಅದರ ಒಳಗೆ ಇಟ್ಟು ನಾನು ತೊಳೆಯೋದು. ಕೈಯಲ್ಲಿ ಹಿಡಿಲಿಕ್ಕೆ ಕಷ್ಟ ಆಗ್ತದೆ ನನಗೆ, ವಯರ್ ಇದ್ದಿದ್ದು ಎಲ್ಲ ಸಿಕ್ಕಾಕೊಳ್ತದಲ್ಲ ಮತ್ತು, ಅದಕ್ಕೋಸ್ಕರ ಫಸ್ಟ್ ಲೋಟೆ ಎಲ್ಲ ಫಸ್ಟ್ ವೆಟ್ ಮಾಡ್ಕೊಳ್ಳೋದು, ನಂತರ ತೊಳೆಯೋದು. ವೆಟ್ಟಾಗಿರ್ತದೆ, ಹಾಕಿಡ್ತೇನೆ ನೀರು. ಇನ್ನು ತೊಳೆಯುವಾಗ ಒಂದು ಸಲ ಆ ನೀರು ಚೆಲ್ಲಿ ಮತ್ತು ಬೇರೆ ನೀರು ಹಾಕ್ಕೊಂಡು ತೊಳೆಯೋದು.
ಫಸ್ಟೆಲ್ಲ ಕಪ್ಸ್ ಎಲ್ಲ ಇದ್ದರೆ, ಕಪ್ಸ್ ಮತ್ತು ಇದು ಲೋಟ ಇದೆಲ್ಲ ಇದ್ದರೆ ಫಸ್ಟ್ ತೊಳಿತೇನೆ, ಆಮೇಲೆ ಪ್ಲೇಟ್ ತೊಳೆಯೋದು. ಆ ಥರ ಒಂದರ ನಂತರ ಒಂದು ಆ ಥರ ತೊಳೆಯೋದು ನಾನು. ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಲಾಸ್ಟಿಗೆ, ಅದು ಸ್ವಲ್ಪ ನೆನಿಬೇಕು ಚೆನ್ನಾಗಿ. ಇವತ್ತು ಸ್ವಲ್ಪ ಕಮ್ಮಿ ಉಂಟು, ಇಲ್ಲಾಂದರೆ ರಾಶಿ ಬೀಳ್ತದೆ ತುಂಬ. ಹೇಳ್ತಾರೆ ಅವರವರ ಪಾತ್ರೆ ಅವರವರೇ ತೊಳಿಬೇಕು ಅಂಥೇಳಿ. ಮತ್ತು ಅನ್ನ ಮಾಡಿದ್ದು ಪಾತ್ರೆ, ಸಾರು ಮಾಡಿದ್ದು ಪಾತ್ರೆ ಅದು ಯಾರು ತೊಳೆಯೋದು? ಅದು ಲಾಸ್ಟ್ ಉಳಿದದ್ದು ಲಾಸ್ಟ್ ಯಾರು ಖಾಲಿ ಮಾಡ್ತಾರೆ? ಅವರು, ನಾವೇ, ಮನೆಯಲ್ಲಿರುವ ಹೆಂಗಸರು. ಹೇಳೋದಷ್ಟೇ ಎಲ್ಲ, ಮತ್ತೆ ಹಂಗೆ ಇಡ್ತಾರೆ ಅವರವರ ಪಾತ್ರೆ ಅಂತೆಲ್ಲ ಹೇಳಿ. ಮತ್ತು ಅವರಿಗೆ ಸಹ ಕೆಲಸ ಇರ್ತದೆ, ಅರ್ಜೆಂಟ್ ಇರ್ತದೆ, ಎಲ್ಲ ಹೋಗ್ತಾ ಇರ್ತಾರಲ್ಲ. ನೋಡಿ, ಫಸ್ಟ್ ಲೋಟ ಕ್ಲೀನ್ ಆಯಿತು. ನಂತರ ಪ್ಲೇಟ್ಸ್ ಸಾಸ್ವರ್ ಎಲ್ಲ ಅದು ಸೆಕೆಂಡ್. ಅನ್ನದ್ದು ಸಾರಿದ್ದು ಎಲ್ಲ ಲಾಸ್ಟಿಗೆ ತೊಳೆಯೋದು ನಾನು. ಇವತ್ತೆಲ್ಲ ಇಲ್ಲ, ಇನ್ನು ಸ್ವಲ್ಪ ಹೊತ್ತಾಗಬೇಕು, ಅದರ ನಂತರ ಅದೆಲ್ಲ ತೆಗೆಯೋದು. ಸ್ವಲ್ಪ ಬಿಸಿ ಎಲ್ಲ ಮಾಡಿಟ್ಟಿದ್ದೇನೆ ಅನ್ನ ಎಲ್ಲ, ಅವಳಿಗೆ ಫ್ಲಫಿಗೆ ಬೇಕಲ್ಲ ಉಳ್ದಿರೋದು. ನೋಡಿ, ಅದು ಲಾಸ್ಟಿಗೆ ನಾನು ಹಾಲಿದ್ದು ಪಾತ್ರೆ. ಈಗ ಪ್ರಾನ್ಸ್ ತಂದಿದ್ದೇನೆ, ಐಸ್ ಎಲ್ಲ ಬಿಟ್ಟಿದೆ, ಇದನ್ನು ಮಾಡಲಿಕ್ಕೆ ಉಂಟೀಗ. ಇದು ವೈಟ್ ಪ್ರಾನ್ಸ್, ಇದು ತುಂಬ ದೊಡ್ಡ ಇಲ್ಲ, ಮೀಡಿಯಮ್ ಸೈಜ್ ಇದು. ನೋಡಿ, ಈ ಥರ ಇದೆ, ಫ್ರೆಶ್ ಇದೆ ಮಾತ್ರ. ನಿನ್ನೆ ತಂದದ್ದು ನೀಲೇಕಣಿ ಮಾರ್ಕೆಟಿಂದ, ಮಕ್ಕಳಿಗೋಸ್ಕರ ತಂದದ್ದು ಇದು. ಸ್ವಲ್ಪನೇ, ಅರ್ಧ kg ತಂದಿದ್ದೇನೆ ಮಕ್ಕಳಿಗಷ್ಟೇ ಅಂತ. ಇದು ತುಂಬ ಫ್ರೆಶ್ ಇದ್ದರೆ ತುಂಬ ಟೇಸ್ಟ್, ಮಾಡಲಿಕ್ಕೆ ಮತ್ತು ಈಸಿ ಫ್ರೆಶ್ ಇರುವಾಗ. ಚಾಕು ಬೇಕಂತಿಲ್ಲ ಇದಕ್ಕೆ, ಚಾಕು ನಾನು ಒಮ್ಮೊಮ್ಮೆ ಯೂಸ್ ಮಾಡ್ತೇನೆ, ಒಮ್ಮೊಮ್ಮೆ ಇಲ್ಲ, ಒಮ್ಮೊಮ್ಮೆ ಕೈಯಲ್ಲೇ ಮಾಡ್ತೇನೆ. ಇದು ಒಂದ್ಸಲ ನಾನು ವಿಡಿಯೋ ಹಾಕಿದ್ದೇನೆ ಯಾವ ಥರ ಕ್ಲೀನ್ ಮಾಡೋದಂತ. ಈಗ ಮಾಡೋದು ಒಂದ್ಸಲ ತೋರಿಸ್ತೇನೆ ಅಷ್ಟೇ. ನೋಡಿ, ಕೆಲವರು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಅದೊಂದು ಇದು ತೆಗಿಬೇಕು ಅದರದ್ದು, ಹೀಗೆ ಸೀಳಿ ಕೈಯಲ್ಲಿ ಎಳೆದ್ರೆ ಸಹ ಬರ್ತದೆ. ನಾನು ಕೈಯಲ್ಲಿ ಸಹ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಇದು ನಮಗೆ ಮಾಡಿ ಮಾಡಿ ಅದು ಅಭ್ಯಾಸ ಉಂಟಲ್ಲ, ಹಾಗೆ ಈಸಿ ಆಗ್ತದೆ ಮಾಡಲಿಕ್ಕೆ. ಈ ಕಡೆ ನಮ್ಮದು ಸೇಸಿಯ ಕಡೆ ಎಲ್ಲ ಕೆಲವರು ಹಳ್ಳಿಯವರೆಲ್ಲ ಇದನ್ನು ಹಾಗೆಯೇ ಜಜ್ಜುದು, ಕಲ್ಲಲ್ಲಿ ಜಜ್ಜಿ ಅದರ ರಸ ಹಿಂಡಿ ಅದರದ್ದು ಸಾರು ಮಾಡೋದು. ಈ ಸಣ್ಣ ಸಣ್ಣ ಪ್ರಾನ್ಸ್ ತೊಗೊಂಬಂದು ಅದನ್ನು ಕಲ್ಲಲ್ಲಿ ಜಜ್ಜಿ ಅದರ ರಸ ಹಿಂಡಿ ತೊಳ್ಕೊಳ್ತಾರೆ ಫಸ್ಟ್. ಆಮೇಲೆ ಅದನ್ನು ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ ನಂತರ ಅದರದ್ದು ರಸವನ್ನು ಗಟ್ಟಿ ಹಿಂಡಿ ಮತ್ತು ಅದನ್ನು ಅದರದ್ದೊಂದು ಸಾರು ಮಾಡ್ತಾರೆ, ಟೇಸ್ಟ್ ಆಗಿರೋದು. ಅದೊಂದು ಸ್ಪೆಷಲ್ ಇಲ್ಲಿದು. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ನಾನು ಮಾಡಿದ್ದು ನೋಡಿದ್ದೇನೆ. ಈಗ ಕ್ಲೀನ್ ಮಾಡಿ ಆಯಿತು. ಇದು ಮಸಾಲೆಗೆ ನಾನು ಉಪ್ಪು ಹಾಕ್ತಾಯಿದ್ದೇನೆ ಇಲ್ಲಿ. ನಾನಿವತ್ತು ಚಿಲ್ಲಿ ಮಾಡುವ ಅಂಥೇಳಿ, ಪ್ರಾನ್ಸ್ ಚಿಲ್ಲಿ. ಬೇರೆ 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 ಟೈಪಲ್ಲಿ ಮಾಡ್ತಾರೆ ಪ್ರಾನ್ಸ್ ಚಿಲ್ಲಿ. ನಾವು ಮಂಗಳೂರು ಸೈಡ್ ಆಚೆದು ಆ ಥರ ಮಾಡ್ತಾಯಿದ್ದೇನೆ ನಾನು. ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ, ನಂತರ ಟರ್ಮರಿಕ್ ಪೌಡರ್, ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಇಷ್ಟು ಹಾಕಿದ್ದೇನೆ. ಮತ್ತು ಹುಳಿಗೆ ಕೊನೆಗೆ ಹಾಕ್ತೇನೆ ನಾನು, ಇಲ್ಲಾಂದರೆ ಅದು ಕರಂಚಿ ಹೋಗ್ತದೆ. ಹುಣಸೆ ಹಣ್ಣಿದು ರಸ ಅದು ಲಾಸ್ಟಿಗೆ ಹಾಕೋದು. ಇದು ಮಿಕ್ಸ್ ಮಾಡಿ ಈಗ ಇಡ್ತೇನೆ. ನಂತರ ಈರುಳ್ಳಿ ಹೆಚ್ಚೋದುಂಟು, ಬೆಳ್ಳುಳ್ಳಿ, ಹಸಿಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರ ನೋಡಿ. ಈಗ ಮಸಾಲೆ ರೆಡಿ ಆಯಿತು. ಇದಕ್ಕೀಗ ನಾನು ಇಲ್ಲಿ ಮಣ್ಣಿದು ಮಡಿಕೆಯಲ್ಲಿ ಮಾಡೋದು ಇವತ್ತು. ಮಣ್ಣಿದು ಮಡಿಕೆಯಲ್ಲಿ ಇದು ಅಡ್ಡ ಆಗ್ತಾ ಉಂಟು, ನಾನೇ ಅಡ್ಡನೇ ಇದಕ್ಕೆ, ಇಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ. ಈಗ ಎಣ್ಣೆ ಹಾಕಿದ್ದೇನೆ, ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ಹಸಿಮೆಣಸು ಹಾಕಿದ್ದೇನೆ.
ಇದು ಹಸಿಮೆಣಸು ಸ್ವಲ್ಪ ಪರಿಮಳ ಘಮ ಬರುವಾಗ ಇದಕ್ಕೆ ಬೆಳ್ಳುಳ್ಳಿ ಗಾರ್ಲಿಕ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ, ಸಿಪ್ಪೆ ಎಲ್ಲ ತೆಗೆದು. ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಣ್ಣೆಯಲ್ಲಿ, ಅದರ ಪರಿಮಳ ಚೆನ್ನಾಗಿ ಬೀರ್ತದೆ ಅದು ನೋಡಿ. ನಂತರ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ನಾನು ಯಾವಾಗಲೂ ಮಣ್ಣಿದ ಮಡಿಕೆಯಲ್ಲೇ ಮೀನು ಸಾರು, ಮೀನಿದೆಲ್ಲ ಏನಾದರೂ ಮಾಡೋದಿದ್ದರೆ ಮಣ್ಣಿದ ಮಡಿಕೆ, ಸುಮಾರು ಮಡಿಕೆಯೆಲ್ಲ ಉಂಟು ಬೇರೆ ಬೇರೆ ಇದಕ್ಕೆ, ಮಾಂಸಕ್ಕೆ, ತರಕಾರಿಗೆ, ಬೇಳೆ ಸಾರಿಗೆ ಸಹ ಉಂಟು, ಒಮ್ಮೊಮ್ಮೆ ಮಾಡ್ತೇನೆ. ನಂತರ ಒಂದು 2 ಈರುಳ್ಳಿ, ದೊಡ್ಡ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಬ್ರೌನ್ ಆಗೋ ತನಕ, ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ತುಂಬ ಈಸಿ ಮಾಡೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಲಿಕ್ಕಿಲ್ಲ. ತುಂಬ ಹಾಕಿ ಎಲ್ಲ ಮಾಡಿ ಇದು ಮಾಡೋದಕ್ಕಿಂತ ಎಲ್ಲನೂ ಟೇಸ್ಟಾಗಿ ಬರ್ತದೆ ನೋಡಿ. ಈ ಥರ ಮಾಡಿ ನೋಡಿ ನೀವು, ನಿಮಗೆ ಯಾವ ಥರ ಅನ್ನಿಸ್ತದೆ, ಯಾವ ಥರ ಟೇಸ್ಟ್ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ. ಇದು ಇಷ್ಟ ಆಗಿದೆ ನೋಡಿ, ಇನ್ನೊಂಚೂರು ಫ್ರೈ ಮಾಡ್ತೇನೆ. ನಂತರ ಈಗ ಈ ಪ್ರಾನ್ಸನ್ನು ಹಾಕ್ತಾಯಿದ್ದೇನೆ. ಇದು ನಾನು ಉಲ್ಟಾ ಇಟ್ಟಿದ್ದೇನೆ ಇಲ್ಲಿ ಟ್ರೈಬೋರ್ಡ್, ಅದಕ್ಕೆ ನಿಮಗೆ ಲೆಫ್ಟಾಗಿ ಕಾಣ್ತದೆ, ಲೆಫ್ಟ್ ಹ್ಯಾಂಡಾಗೆ. ಇದು ನೋಡಿ ಹಾಕಿದ್ದೇನಲ್ಲ, ಇದನ್ನು ಚೆನ್ನಾಗಿ ಕಲಸುವ. ಈಗ ತುಂಬ ಚೆನ್ನಾಗಿ ಕಲಸಬೇಕು. ಉಪ್ಪೆಲ್ಲ ಹಾಕಿದ್ದೇನಲ್ಲ ಅದಕ್ಕೇ, ಮತ್ತೆ ಹಾಕಬೇಕಂತಿಲ್ಲ. ಸರಿಯಾಗಿ ಉಪ್ಪೆಲ್ಲ ಹಾಕಿ ಅದು ಎಳ್ಕೊಂಡಿರ್ತದಲ್ಲ, ಮತ್ತೆ ಹಾಕೋದಿಲ್ಲ ನಾನು. ಮತ್ತು ಇದಕ್ಕೆ ನಾನು ನೀರು ಸಹ ಸೇರಿಸೋದಿಲ್ಲ, ಲೋ ಫ್ಲೇಮಲ್ಲಿ ಇಡಬೇಕು ಇದು ಹಾಕಿದ ಮೇಲೆ. ನಂತರ ಮುಚ್ಚುವ. ಈ ಸ್ವಲ್ಪ ಹೊತ್ತು ಆದಮೇಲೆ ಇದರದ್ದೆಲ್ಲ ನೀರು ಬಿಡ್ತದೆ ನೋಡಿ, ಇದೆಲ್ಲ ನೀರು ಬಿಟ್ಟಿದೆ. ಈಗ ನಾನು ಹುಣಸೆ ರಸ ಹಾಕ್ತಾಯಿದ್ದೇನೆ, ಕಟ್ಟ ಸ್ವಲ್ಪ ಹುಳಿ ಬೇಕಲ್ಲ ಅದಕ್ಕೋಸ್ಕರ ಹಾಕಿಬಿಟ್ಟು ಚೆನ್ನಾಗಿ ಕಲಸುವ. ಇದು ಅರ್ಧ ಬೆಂದ ಮೇಲೆ ಹಾಕಬೇಕು ಹುಣಸೆ ರಸ, ಇಲ್ಲಾಂದರೆ ಬೇಗ ಅದು ಅಡಿ ಕರಂಚೋದು, ಸೀದೋಗ್ತದೆ ಅಡಿ. ಅದಕ್ಕೋಸ್ಕರ ಅರ್ಧ ಬೆಂದ ಮೇಲೆ ಬೇಗ ಆಗ್ತದೆ ಇದು, ಜಾಸ್ತಿ ಹೊತ್ತು ಬೇಕಂತಿಲ್ಲ. ಪ್ರಾನ್ಸ್, ಕ್ರ್ಯಾಬ್ ಎಲ್ಲ ಬೇಗ ಬೇಯೋದು, ತುಂಬ ಈಸಿ ಕೂಡ ಮಾಡೋದು ನೋಡಿ. ಇಷ್ಟ ಆದರೆ ಅದು ಸ್ವಲ್ಪ ಡ್ರೈ ಆಗುವ ತನಕ ಹೀಗೆ ಕೈ ಆಡಿಸಿದರೆ ಸಾಕು. ಇಲ್ಲಿ ನೋಡಿ ಡ್ರೈ ಆಯಿತು ನೋಡಿ, ಡ್ರೈ ಆಗಿದೆ. ಇಲ್ಲಿಗೆ ರೆಡಿ ಆಯಿತು ಪ್ರಾನ್ಸ್ ಸುಕ್ಕ ಹೇಳ್ಬೋದು, ಪ್ರಾನ್ಸ್ ಚಿಲ್ಲಿ. ಮತ್ತು ತುಪ್ಪ ಸಹ ಹಾಕಿದ್ದೇನೆ ಅದಕ್ಕೆ, ತುಪ್ಪ ಮತ್ತು ಎಣ್ಣೆ ಹಾಕುವಂಥದ್ದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದು ಹಾಕಿ ಕಲಸಿದರೆ ರೆಡಿಯಾಗಿದೆ ಪ್ರಾನ್ಸ್ ಚಿಲ್ಲಿ. ತುಂಬ ಈಸಿ ಮಾಡೋದು. ಸೋಯಾ ಸಾಸ್, ಅದು ಸಾಸ್, ಇದು ಸಾಸ್ ಏನು ಹಾಕಲಿಕ್ಕಿಲ್ಲ, ತುಂಬ ಟೇಸ್ಟ್ ಆಗ್ತದೆ ಇದು ಈ ಥರ ಮಾಡಿದರೆ. ಈ ಗಾರ್ಲಿಕನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೇವಲ್ಲ, ಚಿಲ್ಲಿ ಮತ್ತು ಗಾರ್ಲಿಕ್, ಅದು ತುಂಬ ಟೇಸ್ಟ್ ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ಪ್ರಾನ್ಸ್ ಸುಕ್ಕ ಮಾಡಿದ ಮೇಲೆ ನಾನು ನಂದು ಬ್ಲಾಗನ್ನು ನಿಲ್ಲಿಸ್ತೇನೆ. ಓಕೆ, ಇವತ್ತಿದು ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಲೈಕ್ ಕೊಡಿ. ಬಾಯ್.